ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿಲ್ಲದ್ರೆ, ನಾನು ತೀಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿಲ್ಲದ್ರೆ, ನಾನು ತೀಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿಲ್ಲದ್ರೆ, ನಾನು ತೀಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿಲ್ಲದ್ರೆ, ನಾನು ತೀಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ.
ಸೋಮವಾರ ಜನಸಂಖ್ಯೆ ಜಲ್ಲಿ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿದ್ದರೆ ನಾನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಜಲ್ಲಿ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿದ್ದರೆ ನಾನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಜಲ್ಲಿ ಬಂದು ನಾನು ಇನ್ನೊಂದು ಸತಿ ಅಫಿಡೇಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ, ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು ಬಿ ಫಾರಮ್ ಆಗಲಿದ್ದರೆ ನಾನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ.